ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇನ್ನೇನು ಮೊಹರಂ ಹಬ್ಬ ಸಮೀಪಿಸ್ತಾ ಬಂತು. ಹಾಗಾಗಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಜನಕ್ಕೆ ಮೊಹರಂ ಯಾಕೆ ಆಚರಿಸ್ತೀವಿ ಅಂತ ಅದ್ರ ಹಿನ್ನೆಲೆ ಗೊತ್ತಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿಯಾಗಿ ಕತೆ ಅರ್ಥ ಆಗುತ್ತೆ ನಿಮಗೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇದರ ಕಥೆಯನ್ನು ಶುರು ಮಾಡೋದಾದರೆ, ಕ್ರಿಸ್ತಶಕ 632ರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ನಿಧನ ನಂತರ ಮುಸ್ಲಿಂ ಕಮ್ಯುನಿಟಿಯನ್ನು ಲೀಡ್ ಮಾಡೋರು ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಇಸ್ಲಾಂ ಕಮ್ಯುನಿಟಿಯನ್ನು ರೈಟ್ ಡೈರೆಕ್ಷನಲ್ಲಿ ಲೀಡ್ ಮಾಡಲಿಕ್ಕೆ 4 ಜನ ಖಲೀಫರನ್ನು ಆಯ್ಕೆ ಮಾಡಲಾಗುತ್ತೆ. ಖಲೀಫಾ ಅಂದರೆ ಕಿಂಗ್ ಅಂತಲ್ಲ, ಕಿಂಗ್ ಮೇಕರ್ಸ್ ಅಂತ ಅರ್ಥ. ಸೊ ಮೊದಲನೇ ಖಲೀಫಾ ಬಂದು ಅಬೂಬಕರ್ ಸಿದ್ದಿಕಿ, ಎರಡನೇದು ಹಜರತ್ ಉಮರ್ ಬಿನ್ ಖತ್ತಬ್ ಅಂತ, ಮೂರನೇದವರು ಹಜರತ್ ಉಸ್ಮಾನ್ ಘನಿ, ನಾಲ್ಕನೇದವರು ಹಜರತ್ ಅಲಿ. ಆದರೆ ಕಮ್ಯುನಿಟಿಯಲ್ಲಿ ಇನ್ನೂ ಬೇರೆ ಪವರ್ಫುಲ್ ಪರ್ಸನ್ಸ್ ಇರ್ತಾರೆ. ಅವ್ರಿಗೆ ಒಂದು ಕಡೆ ಅಸೂಯೆ ಮೂಡುತ್ತೆ, ನಾವ್ಯಾಕೆ ಖಲೀಫೆ ಆಗಿಲ್ಲ ಅಂತ. ನನ್ನ ಹತ್ರ ಕಿಂಗ್ಸ್ ಪವರ್ ಇದೆ, ನನ್ನ ಹತ್ರ ಆರ್ಮಿ ಇದೆ, ನನ್ನ ಹತ್ರ ಸಪೋರ್ಟರ್ಸ್ ಇದ್ದಾರೆ, ಇಲ್ಲಿ ನನಗೆ ಯಾಕೆ ಖಲೀಫಾ ಮಾಡಿಲ್ಲ ಅನ್ನೋ ಜೆಲಸ್ ಫೀಲ್ ಕೆಲವೊಬ್ಬರಲ್ಲಿ ಇರುತ್ತೆ. ಸೊ ಆ ಕೆಲವೊಬ್ಬರಲ್ಲಿ ಒಬ್ಬ ಬಂದು ಮುರದ್ ಟ್ರೈಬ್ನ ಕಿಂಗ್ ಮೊಹಾಬಿಯಾ, ಮತ್ತು ಇವನಿಂದಾಗಿ ಒಂದು ನಾಗರಿಕ ಯುದ್ಧನೇ ಸ್ಟಾರ್ಟ್ ಆಗುತ್ತೆ. ಎ ವಾರ್ ಬಿಟ್ವೀನ್ 4th ಖಲೀಫ್ ಇಮಾಮ್ ಹುಸೇನ್ ಅವರ ತಂದೆ ಅಲಿ ಇಬ್ನ್ ಅಲಿತಾಬಿ ಅಂತ ಮೊಹಾಬಿಯಾ ಮುಂದೆ ಇವರಿಬ್ಬರ ಮಧ್ಯ ಯುದ್ಧ 30 ವರ್ಷಗಳವರೆಗೆ ನಡೆಯುತ್ತೆ. ಅಲಿ ಅವರು ಸತ್ತೋಗ್ತಾರೆ. ಅಲಿ ಅವರ ಮಕ್ಕಳು ಇಮಾಮ್ ಹುಸೇನ್ ಮತ್ತು ಇಮಾಮ್ ಹಸನ್. ಇನ್ನೂ ಕೆಲವೊಬ್ಬರು ಇದ್ದಾರೆ, ಆದರೆ ಈ ಸ್ಟೋರಿಗೆ ಇವರೊಬ್ಬರೇ ತುಂಬ ಇಂಪಾರ್ಟೆಂಟ್ ಅಂತ. ಇಮಾಮ್ ಹುಸೇನ್ ಅಂದ್ಕೊಂಡಿದ್ರೆ ಮೊಹಾಬಿಯಾ ಮೇಲೆ ಅಟ್ಯಾಕ್ ಮಾಡಿ ತನ್ನ ತಂದೆನ ಸಾಯಿಸಿರೋ ರಿವೆಂಜ್ನ ತೆಗೆದುಕೊಳ್ಬೋದಾಗಿತ್ತು. ಬಟ್ ಅದರ ಬದಲಾಗಿ ಒಂದು ಶಾಂತಿಯುತ ಒಪ್ಪಂದಕ್ಕೆ ಮುಂದಾಗ್ತಾನೆ. ಮೊಹಾಬಿಯಾ ಹಾಗೂ ಇಮಾಮ್ ಹಸನ್ನ ಮಧ್ಯೆ ಒಪ್ಪಂದ ಆಗುತ್ತೆ. ಮತ್ತು ಅದೇನೆಂದರೆ, ಹಸನ್ ಹೇಳ್ತಾರೆ ಮೊಹಾಬಿಯಾಗೆ, ನೋಡಿ ಇನ್ಮೇಲೆ ಯುದ್ಧ ಮಾಡೋದೆಲ್ಲ ಬೇಡ, ನೀನೇ ಖಲೀಫಾ ಆಗು. ಆದ ನಂತರ ನಿನ್ನ ಮಗ ಆಗಲಿ ನಿನ್ನ ಮೊಮ್ಮಗ ಆಗಲಿ ಖಲೀಫಾ ಆಗಬಾರ್ದು ಯಾರೂ ರಕ್ತ ಸಂಬಂಧದಲ್ಲಿ ಅಂತ. ಸೊ ಈ ಒಂದು ಒಪ್ಪಂದಕ್ಕೆ ಒಪ್ಪಿದ ಮೊಹಾಬಿಯಾ 4ನೇ ಖಲೀಫಾ ಆಗ್ತಾನೆ. ಇಸ್ಲಾಂ ಕಮ್ಯುನಿಟಿನ ರೂಲ್ ಮಾಡ್ತಾನೆ. ಆದರೆ ಯಾವೊಬ್ಬ ವ್ಯಕ್ತಿಗೂ ಮೊಹಾಬಿಯಾ ಖಲೀಫಾ ಆಗಿರೋದು ಇಷ್ಟ ಇರಲ್ಲ. ಆದರೂ ಅವರು ಗೌರವ ನೀಡ್ತಾರೆ. ಯಾಕಂದರೆ ಅವ್ರಿಗೆ ಗೌರವ ನೀಡಿದ್ದು ಮೊಹಾಬಿಯಾಗಲ್ಲ, ಇಮಾಮ್ ಹಸನ್ ಅವರ ನಿರ್ಧಾರಕ್ಕೆ. ಈಗ ಬರುತ್ತೆ ಕಥೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಮೊಹಾಬಿಯಾ ಏನು ಮಾಡ್ತಾನೆ, ಹಸನ್ಗೆ ಕೊಟ್ಟಿರುವ ಮಾತು, ಆ ಒಪ್ಪಂದನ ಮುರಿದು ಮಗ ಯಜೀದ್ನ ರಾಜನಾಗಿ ಮಾಡಿ ಅವನನ್ನು ಖಲೀಫನನ್ನಾಗಿ ನಾಮಕರಣ ಮಾಡ್ತಾನೆ. ಇದಕ್ಕೆ ಯಾರೂ ಎದುರಾಗಬಾರ್ದೆಂದು ಮೊಹಾಬಿಯಾನು ಕ್ರಿಸ್ತಶಕ 670 ಏಪ್ರಿಲ್ 2ರಂದು ಒಳಗಿಂದೊಳಗಲೇ ಪ್ಲ್ಯಾನ್ ಮಾಡಿ ಇಮಾಮ್ ಹಸನ್ನ ಸಾಯಿಸ್ತಾನೆ. ಈಗ ಇಮಾಮ್ ಹುಸೇನ್ನ ಎಂಟ್ರಿ ಆಗುತ್ತೆ. ಮೊದಲು ಇಮಾಮ್ ಹುಸೇನ್ನ ಸ್ಮಾಲ್ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ, ಯಾಕಂದರೆ ಇಮಾಮ್ ಹುಸೇನ್ ತುಂಬ ಇಂಪಾರ್ಟೆಂಟ್ ಈ ಕತೆಗೆ. ಕ್ರಿಸ್ತಶಕ 627ರಲ್ಲಿ ಮದೀನಾದಲ್ಲಿ ಪೈಗಂಬರವರ ಮೊಮ್ಮಗನಾಗಿ ಹುಟ್ಟುತ್ತಾರೆ. ಇಮಾಮ್ ಹುಸೇನ್ ಅಂದರೆ ಎಲ್ಲರಿಗೂ ತುಂಬಾ ಪ್ರೀತಿ. ಯಾಕಂದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡಿಸೋದು, ಎಲ್ಲರನ್ನೂ ನನ್ನವರೆಂದು ಕೇರ್ ಮಾಡೋದು. ಹುಸೇನ್ನ ವ್ಯಕ್ತಿತ್ವ ಹೇಗಿತ್ತೆಂದರೆ ಯಾವಾಗಲೂ ಜನರಿಗೆ ಹೆಲ್ಪ್ ಮಾಡೋದು. ಯಾರೇ ಬಂದು ಸಹಾಯ ಕೇಳಿದರೂ ಅವರು ಯಾವತ್ತೂ ಇಲ್ಲ ಅನ್ನೋರಲ್ಲ. ಸೊ ಇಲ್ಲಿ ಯಜೀದ್ ಖಲೀಫಾ ಆಗಿರೋದು ಜನರಿಗೆ ಇಷ್ಟ ಇರಲ್ಲ. ಯಾವಾಗಲೂ ಇವನು ಕುಡಿದು ನಶೆ ಮಾಡೋನು, ಪವರ್ ಇದೆ ಅಂತ ಕಂಡ ಹೆಣ್ಣು ಮಕ್ಕಳು ಶೋಷಣೆ ಮಾಡೋನು, ಅಲ್ಲ ಅಂದರೆ ಭಯಭಕ್ತಿ ಇಲ್ಲದೆ ಇರೋ ಪಾಪಿ. ಇವನು ಖಲೀಫಾನ ಅಂತ ಜನ ತಿರುಗಿ ಬೀಳ್ತಾರೆ. ಯಜೀದ್ಗೆ ಗೊತ್ತಾಗುತ್ತೆ, ಜನ ಅವನನ್ನು ಖಲೀಫಾ ಅಂತ ಒಪ್ಕೊಳ್ಳಲ್ಲ. ಇಮಾಮ್ ಹುಸೇನ್ ಯಜೀದ್ನ ಖಲೀಫಾ ಆಗಿ ಒಪ್ಕೊಂಡ್ರೆ ಜನ ಕೂಡ ಅವನನ್ನು ಒಪ್ಕೊಳ್ತಾರಂತ ತಿಳಿಯುತ್ತೆ. ಆ ಸಮಯದಲ್ಲಿ ಇಮಾಮ್ ಹುಸೇನ್ ಮದೀನಾದಲ್ಲಿರ್ತಾರೆ. ಹಾಗಾಗಿ ಮದೀನಾದ ಗವರ್ನರ್ಗೆ ಯಜೀದ್ ಒಂದು ಪತ್ರ ಬರೀತಾರೆ, ನೀನು ಇಮಾಮ್ ಹುಸೇನ್ ಹತ್ರ ಹೋಗಿ ನನ್ನ ಖಲೀಫಾ ಆಗಿ ಒಪ್ಕೊಳ್ಳೋಕೆ ಹೇಳು, ಒಪ್ಕೊಳ್ಳೋದಿಲ್ಲ ಅಂದರೆ ಹಿಂಸೆ ಮಾಡಿ ಆದರೂ ಒಪ್ಪಿಸು ಅಂತ ಆ ಲೆಟ್ರ್ ಮೂಲಕ ಆರ್ಡ್ರ್ ಮಾಡ್ತಾನೆ. ಆಗ ಮದೀನಾದ ಗವರ್ನರ್ ವಾಲಿಯರ್ ಉಲ್ ಪುತ್ವಾ ಹುಸೇನ್ ಮತ್ತು ಅವರ ಅನುಯಾಯಿಗಳ ಹತ್ರ ಬಂದು ಯಜೀದ್ನ ಖಲೀಫಾಗಿ ಒಪ್ಕೊಳ್ಳಿ ಅಂತ ಇಮಾಮ್ ಹುಸೇನ್ನ ಸಪೋರ್ಟರ್ಸ್ಗೆ ಹೇಳ್ತಾರೆ. ಆವಾಗ ಅವ್ರ ಸಪೋರ್ಟರ್ಸ್ ಏನಂತಾರೆ, ನಾವು ಸತ್ರೂ ಯಜೀದ್ನ ಖಲೀಫಾಗಿ ಒಪ್ಕೊಳ್ಳಲ್ಲ ಅಂತ ಹೇಳಿ ಮದೀನಾನ ಬಿಟ್ಟು ಮೆಕ್ಕಾ ಕಡೆ ಬರ್ತಾರೆ. ಇಮಾಮ್ ಹುಸೇನು ಮದೀನಾ ಬಿಟ್ಟು ಮೆಕ್ಕಾಗೆ ಬಂದಾಗ ಅವರಿಗೆ ಕೂಫಾ ಜನರಿಂದ ತುಂಬ ಲೆಟರ್ಸ್ ಬರ್ತವೆ.
ಕೂಫಾ ಅಂದರೆ ಈಗಿನ ಇರಾಕ್. ಸೊ ಆ ಜನರು ಇಮಾಮ್ ಹುಸೇನ್ಗೆ ಲೆಟರ್ಸ್ ಬರೆದಿರ್ತಾರೆ. ಆ ಲೆಟರ್ಸಲ್ಲಿ ಅವರು ಇಮಾಮ್ ಹುಸೇನ್ ನೀವು ಕೂಫಾಗೆ ಬನ್ನಿ, ಇಲ್ಲಿ ಯಜೀದ್ನ ಅತ್ಯಾಚಾರ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಹಾಗೂ ಈ ಶೈತಾನ್ನ ಖಲೀಫಾ ಆಗಿ ಒಪ್ಕೊಳ್ಳಲ್ಲ, ನೀವು ಬನ್ನಿ ನಾವು ನಿಮ್ಮನ್ನೇ ಖಲೀಫಾ ಆಗಿ ಒಪ್ಕೋತೀವಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಆಗ ಇಮಾಮ್ ಕೂಫಾದಲ್ಲಿರುವ ಪರಿಸ್ಥಿತಿಗಳು ಹೇಗಿದ್ದಾವೆ ಅಂತ ತಿಳಿದುಕೊಳ್ಳೋಕೆ ಅವರ ಬ್ರದರ್ ಮುಸ್ಲಿಂ ಬಿನ್ ಅಖಿಲ್ನ ಕೂಫಾಗೆ ಕಳಿಸ್ತಾರೆ. ಮುಸ್ಲಿಂ ಬಿನ್ ಅಖಿಲ್ ಬರ್ತಾರೆ ಮತ್ತು ಕೂಫಾದ ಜನರು ಅವರಿಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮತ್ತು ಇಮಾಮ್ ಹುಸೇನರನ್ನು ಖಲೀಫಾ ಆಗಿ ಒಪ್ಕೋತೀವಿ, ನಮ್ಮ ಬೆಂಬಲ ಯಾವತ್ತಿದ್ರೂ ಇಮಾಮ್ ಹುಸೇನ್ರಿಗೆ ಅಂದಾಗ ಇದರಿಂದ ಖುಷಿಯಾದ ಮುಸ್ಲಿಂ ಬಿನ್ ಅಖಿಲ್ ಇಮಾಮ್ ಹುಸೇನ್ಗೆ ಒಂದು ಲೆಟರ್ ಬರೀತಾರೆ. ಹುಸೇನ್ ನೀವು ಆದಷ್ಟು ಬೇಗ ಕೂಫಾಗೆ ಬನ್ನಿ, ಇಲ್ಲಿ ಸಿಚುವೇಶನ್ ಎಲ್ಲ ಕಂಟ್ರೋಲಲ್ಲಿದೆ, ಇಲ್ಲಿ ತುಂಬ ಜನ ನಿಮ್ಮನ್ನು ಪ್ರೀತಿಸೋರು ಸಪೋರ್ಟ್ ಮಾಡೋರಿದ್ದಾರೆ, ಆದಷ್ಟು ಬೇಗ ಕೂಫಾಗೆ ಬನ್ನಿ ಅಂತ ಲೆಟ್ರ್ ಬರೆದು ಕಳಿಸ್ತಾರೆ. ಸೊ ಲೆಟ್ರ್ ಕಳಿಸಿದ ನಂತರ ಯಜೀದ್ಗೆ ಭಯಕ್ಕೆ ಆ ಒಂದು ದಿನ ಜನರು ಯಜೀದ್ನ ಭಯಕ್ಕೆ ಏನು ಮಾಡಿಬಿಡ್ತಾರೆ, ಆ ಜನ ಮುಸ್ಲಿಂ ಬಿನ್ ಅಖಿಲ್ನ ಮೋಸ ಮಾಡಿಬಿಡ್ತಾರೆ. ಯಾವೊಂದು ಜನರು ಅವ್ರು ಬಂದಾಗ ತುಂಬ ಚೆನ್ನಾಗಿ ಮಾತಾಡಿದ್ರೋ ಅವರೇ ಅವರನ್ನು ಮೋಸ ಮಾಡಿ ಸಾಯಿಸಿಬಿಡ್ತಾರೆ. ಆದರೆ ಈ ಒಂದು ವಿಷಯ ಗೊತ್ತಿಲ್ಲದೆ ಇರೋ ಇಮಾಮ್ ಹುಸೇನ್ರು ತಮ್ಮ ಫ್ಯಾಮಿಲಿ, ತಮ್ಮ ಮಕ್ಕಳು ಮತ್ತು ಅನುಯಾಯಿಗಳು ಒಟ್ಟು 72 ಜನರನ್ನು ಹೊಂದಿದ ಒಂದು ಗುಂಪನ್ನು ಕರ್ಕೊಂಡು ಕೂಫಾ ಕಡೆಗೆ ಪ್ರಯಾಣ ಶುರು ಮಾಡ್ತಾರೆ. ಕೂಫಾ ಸಿಟಿಯನ್ನು ಇನ್ನೇನು ಎಂಟ್ರಿ ಆಗಬೇಕು ಆಗ ಜನ ಮಾಡಿರೋ ಮೋಸ ಗೊತ್ತಾಗುತ್ತೆ, ಮೊಹಮ್ಮದ್ ಬಿನ್ ಅಖಿಲ್ನನ್ನು ಹೇಗೆ ಸಾಯಿಸಿದ್ರು ಅಂತಲೂ ಗೊತ್ತಾಗುತ್ತೆ. ಆಗ ಇಮಾಮ್ ಹುಸೇನ್ ಹಿಂದಕ್ಕೆ ಹೋಗಲ್ಲ, ನಾನು ಕೂಫಾಗೆ ಹೋಗಬೇಕು ಅಂತ ಹೇಳಿ ತಮ್ಮ ಪ್ರಯಾಣನ ಕಂಟಿನ್ಯೂ ಮಾಡ್ತಾರೆ. ಇನ್ನೇನು ಕೂಫಾವನ್ನು ಎಂಟ್ರಿ ಆಗಬೇಕು ಅನ್ನೋಷ್ಟರಲ್ಲಿ ಯಜೀದ್ನ ಆರ್ಮಿ ಬಂದು ತಡೆಯುತ್ತೆ. ಆಗ ಇಮಾಮ್ ಹುಸೇನ್ ಕರೆದು ಹೇಳ್ತಾರೆ, ನೀವು ಕರೆದಕ್ಕಲ್ಲ, ನಾನು ಕೂಫಾನ ಜನರು ಕರೆದಿದ್ದಕ್ಕೆ ಬಂದಿದ್ದು, ನಾನು ಬರೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿ, ನಾನು ಮೆಕ್ಕಾಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಯಜೀದ್ನ ಆರ್ಮಿಯವರು ನೀವು ಬಂದಿರೋ ದಾರಿಲಿ ವಾಪಸ್ ಹೋಗೋ ಹಾಗಿಲ್ಲ ಅಂತ ಹೇಳಿದಾಗ ಇಮಾಮ್ ಹುಸೇನ್ ತಮ್ಮ ಸಣ್ಣ ಒಂದು ಗುಂಪನ್ನು ಕರ್ಕೊಂಡು ಬೇರೆ ದಾರಿಯಿಂದ ಹೋಗ್ತಾರೆ. ಸೊ ವಾಪಸ್ ಹೋಗಬೇಕಾದ್ರೆ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ಒಂದು ಖಾಲಿ ಮೈದಾನ ನೋಡಿ ವಿಶ್ರಾಂತಿ ತಗೊಳ್ಳೋದಕ್ಕೆ ಅವರು ಅಲ್ಲೇ ಟೆಂಟ್ ಹಾಕ್ತಾರೆ. ಆ ಒಂದು ಮೈದಾನದ ಹೆಸರೇ ಕರ್ಬಲ. ಸೊ ಈ ವಿಷಯ ಯಜೀದ್ಗೆ ಗೊತ್ತಾಗಿ ಅವರು ಕೂಡ ಕರ್ಬಲಾಗೆ ಬರ್ತಾರೆ. ಆ ಆರ್ಮಿನ ಲೀಡರ್ ಇಮಾಮ್ ಹುಸೇನ್ ಹತ್ರ ಬಂದು ಯಜೀದ್ನ ಖಲೀಫಾ ಆಗಿ ಒಪ್ಕೊಳ್ಳಿ, ಇಲ್ಲಾಂದರೆ ಸಾಯ್ತೀರ ಅಂತ ಹೇಳಿ ವಾರ್ನ್ ಮಾಡ್ತಾರೆ. ಆದರೆ ಇಮಾಮ್ ಹುಸೇನ್ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಸೊ ಹೀಗೆ ಕಾಲ ಕಳೆಯುತ್ತೆ. ಯಜೀದ್ನ ಆರ್ಮಿ ಬಂದು ಖಲೀಫಾ ಆಗಿ ಒಪ್ಕೊಳ್ಳೆ ಅಂತ ಫೋರ್ಸ್ ಮಾಡೋದು, ಹುಸೇನ್ ಅವರ ಸಪೋರ್ಟರ್ಸ್ಗಳು ಇಲ್ಲ ನಾವು ಆ ಪಾಪಿನ ಒಪ್ಕೊಳಲ್ಲ ಅಂತೇಳಿ ರೆಫ್ಯೂಸ್ ಮಾಡೋದು ಅಂತ ನಡೀತಾ ಇರುತ್ತೆ. ಈಗ ಮೊಹರಂನ 3ನೇ ದಿನ. ಮೊಹರಂ ಅಂದರೆ ಇಸ್ಲಾಂ ಕ್ಯಾಲೆಂಡರ್ನಲ್ಲಿ ಒಂದು ಮಂತ್. ಈಗ ಜನವರಿ ಫೆಬ್ರವರಿ ಅಂತ ಹೇಗೆ ಅಂತೀವಲ್ಲ ಹಾಗೆ ಒಂದು ತಿಂಗಳು. ಸೊ ಮೊಹರಂನ 3ನೇ ದಿನ ಯಜೀದ್ ಇಮಾಮ್ನ ಭಯಪಡಿಸೋಕೆ 30,000 ಜನ ಇರೋ ಒಂದು ದೊಡ್ಡ ಸೈನ್ಯನ ಅವ್ರ ವಿರುದ್ಧ ಕಳಿಸ್ತಾನೆ. ಆ ಕಡೆ ಇಮಾಮ್ ಹುಸೇನ್ನ ಕಡೆ ಇದ್ದಿದ್ದು 72 ಜನ ಅಷ್ಟೇ. ಅದರಲ್ಲೂ ಹೆಂಗಸರು ಮತ್ತು ಚಿಕ್ಕ ಮಕ್ಕಳು ಸಹ ಇದ್ದರು. ಅವರ ವಿರುದ್ಧ 30,000 ಜನ ಬಂದು ಯುದ್ಧ ಮಾಡೋದಕ್ಕೆ ನಿಂತಿರೋದು ಅಂದರೆ ಇಮಾಮ್ ಹುಸೇನ್ ಅಂದರೆ ಯಜೀದ್ಗೆ ಅಷ್ಟೊಂದು ಭಯ ಇತ್ತು. ಸೊ 30,000 ಜನ ಅವ್ರ ವಿರುದ್ಧ ಯುದ್ಧ ಮಾಡೋಕೆ ನಿಂತಿದ್ರು ಸಹ ಇಮಾಮ್ ಹುಸೇನ್ ಆಗಲಿ ಅವರ ಗುಂಪಿನಲ್ಲಿದ್ದ 72 ಜನಕ್ಕೆ ಆಗಲಿ ಯಾರಿಗೂ ಭಯ ಇರಲ್ಲ. ಹೀಗೆ ಬಿಟ್ಟರೆ ಅವರು ಬಗ್ಗಲ್ಲ ಅಂತ ಹೇಳಿ ಮೊಹರಂನ 7ನೇ ದಿನ ಯಜೀದ್ರ ಆರ್ಮಿ ಹುಸೇನ್ರ ಗುಂಪಿಗೆ ನೀರಿನ ಸಪ್ಲೈಯನ್ನು ಕಟ್ ಮಾಡ್ತಾರೆ. ನೋಡಿ, ಕರ್ಬಲ ಅನ್ನೋದು ಒಂದು ಮೈದಾನ, ಅಲ್ಲಿ ಒಂದೇ ಒಂದು ಚಿಕ್ಕ ನದಿ ಹರಿತಾ ಇರುತ್ತೆ. ಆ ನದಿಯ ನೀರು ಇಮಾಮ್ ಹುಸೇನ್ಗಾಗಲಿ ಅವ್ರ ಗುಂಪಿನವ್ರಿಗಾಗಲಿ ಸಿಗಬಾರ್ದಂತೇಳಿ ನದಿಯ ಸುತ್ತಲೂ ನಿಂತು ಬ್ಯಾರಿಯರ್ ಕಟ್ಟಿರ್ತಾರೆ. ಇಲ್ಲಿ ಇಮಾಮ್ ಹುಸೇನ್ರ ಗುಂಪಿನಲ್ಲಿ ಹೆಂಗಸರು ಚಿಕ್ಕ ಮಕ್ಕಳೆಲ್ಲ ನೀರು ಬಾಯಾರಿಕೆಗಳಿಂದ ತುಂಬ ಸಫರ್ ಆಗ್ತಾರೆ. ಸೊ ಇಷ್ಟು ಕ್ರೂರತನ ನೋಡಿ ಯಜೀದ್ನ ಆರ್ಮಿಲಿ ಇದ್ದಂಥ ಚೀಫ್ ಇದ್ದ ಹೋರೋ ಯಜೀದ್ನ ಆರ್ಮಿಯನ್ನು ಬಿಟ್ಟು ಇಮಾಮ್ ಹುಸೇನ ಆರ್ಮಿಯನ್ನು ಸೇರಿಕೊಳ್ತಾರೆ. ಈ ಕಡೆ ಯಜೀದ್ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ನಾವು ಮೊಹರಂನ 9ನೇ ದಿನ ಇಮಾಮ್ ಹುಸೇನ್ರನ್ನ ಸಾಯಿಸ್ತೀವಂತ ಘೋಷಣೆ ಮಾಡ್ತಾರೆ. ಆಗ ಹುಸೇನರು ಒಬ್ಬ ಅನುಯಾಯಿಯನ್ನು ಯಜೀದ್ನ ಆರ್ಮಿ ಹತ್ರ ಕಳಿಸಿ ನಮಗೆ 1 ದಿನ ಟೈಮ್ ಕೊಡಿ, ನಾವು ಅಲ್ಲಾನ ಧ್ಯಾನ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಒಂದೇ ದಿನ ತಾನೇ ಹೋಗಲಿ ಬದುಕೊಳ್ಳಿ ಅಂತ ಯಜೀದ್ನ ಆರ್ಮಿ ಒಪ್ಕೊಳ್ಳುತ್ತೆ. ಮೊಹರಂನ 9ನೇ ದಿನದ ರಾತ್ರಿ ಇಮಾಮ್ ಹುಸೇನ್ರಿಗೆ ಒಂದು ಕ್ಲಾರಿಟಿ ಬಂದುಬಿಡುತ್ತೆ. ಯಜೀದ್ನ ಆರ್ಮಿ ಬಂದಿರೋದು ಇಮಾಮ್ ಹುಸೇನ್ರನ್ನು ಮಾತ್ರ ಸಾಯಿಸೋಕೆ ಅಂತ. ಹಾಗಾಗಿ ಇಮಾಮ್ ಹುಸೇನ್ ಅವರ ಗುಂಪಲ್ಲಿದ್ದ ಎಲ್ಲರನ್ನು ಕರೆಸಿ, ನೋಡಿ
ಮುಂದೆ ಬಂದು ನಿಂತ ಆ ದೊಡ್ಡ ಸೈನ್ಯ ನನ್ನೊಬ್ಬನನ್ನೇ ಸಾಯಿಸೋಕೆ ಬಂದಿರೋದು. ನಾನು ಮಾತ್ರ ಅವರ ಟಾರ್ಗೆಟ್. ನೀವೇನಾದರೂ ನನ್ನ ಜೊತೆ ಇದ್ರಿ ಅಂತ ಆದರೆ ನಾಳೆ ಬೆಳಗ್ಗೆ ನೀವು ನನ್ನ ಜೊತೆ ಸಾಯ್ತೀರಾ. ಸೊ ಹಾಗಾಗಿ ಯಾರಿಗೆ ಬದುಕಬೇಕಂತ ಆಸೆ ಇದೆಯೋ ಈಗಲೇ ನನ್ನ ಬಿಟ್ಟು ಹೊರಟು ಹೋಗಿ, ನನಗೆ ಬೇಜಾರಿಲ್ಲ ಅಂತ ಹೇಳಿ ತಮ್ಮ ಕ್ಯಾಂಪಲ್ಲಿದ್ದ ಎಲ್ಲ ದೀಪಗಳನ್ನು ಆರಿಸಿ ಫುಲ್ ಕತ್ತಲು ಮಾಡಿಬಿಡ್ತಾರೆ. ಯಾರ್ಯಾರು ಇಷ್ಟ ಇದ್ದಾರೋ ಹೋಗ್ಬೋದು ಅಂತೇಳಿ. ಆದರೆ ಸ್ವಲ್ಪ ಹೊತ್ತಿನ ನಂತರ ದೀಪ ಅಂಟಿಸಿದ್ರೆ ಎಲ್ಲರೂ ಅಲ್ಲೇ ಅಳ್ತಾ ಕೂರ್ತಿರ್ತಾರೆ. ಯಾರೊಬ್ಬರು ಸಹ ಹೋಗಿರಲ್ಲ. ಈಗ ಮೊಹರಂನ 10ನೇ ದಿನ, 3ನೇ ದಿನ ಆಗೋಯ್ತು ನೀರಿಲ್ಲದೆ. ಇಮಾಮ್ ಹುಸೇನ್ ಅವರ 6 ತಿಂಗಳ ಒಂದು ಸಣ್ಣ ಬೇಬಿ ಅಲ್ಲಿ ಅಜರ್ ತುಂಬ ಬಾಯಾರಿಕೆಯಿಂದ ಅಳ್ತಾ ಇರುತ್ತೆ. ಇಮಾಮ್ ಹುಸೇನ್ ತನ್ನ ಮಗುವನ್ನು ಎತ್ಕೊಂಡು ಯಜೀದ್ನ ಆರ್ಮಿಗೆ ತೋರಿಸಿ, ನೀವು ಸಾಯಿಸೋಕೆ ಬಂದಿರೋದು ನನ್ನ, ಇದರಲ್ಲಿ ಈ ಮಗುವುದು ಏನೂ ತಪ್ಪಿಲ್ಲ, ಈ ಮಗುಗೆ ಸ್ವಲ್ಪ ನೀರು ಕೊಡಿ, ತುಂಬ ಅಳ್ತಿದೆ ಅಂತ ಕೇಳ್ಕೊತಾರೆ. ಆದರೆ ಯಜೀದ್ನವರು ಆ ಮಗುಗೆ ನೀರು ಕೊಡೋ ಬದಲಾಗಿ 3 ಮುಖ ಇರೋ ಬಾಣನ ಆ ಮಗು ಕಡೆ ಬಿಡ್ತಾರೆ. ಆ ಮಗು ಬಂದು ಆ ಬಾಣ ನೋಡಿದರೆ ಆ ಮಗುವಿನ ಗಂಟ್ಲಲ್ಲಿ ಕಚ್ಕೊಳ್ಳುತ್ತೆ. ಒಬ್ಬ ತಂದೆಗೆ ಎಷ್ಟು ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಅಲ್ವಾ ಇದು. ತನ್ನ 6 ತಿಂಗಳ ಚಿಕ್ಕ ಮಗುವಿಗೆ ಬಾಣ ಬಂದು ಗಂಟ್ಲಲ್ಲಿ ಕಚ್ಕೊಂಡಿದೆ. ಪಾಪ ಆ ಮಗು ಏನೂ ತಪ್ಪು ಮಾಡದೆ ಅಲ್ಲೇ ಸತ್ತೋಗುತ್ತೆ. ರಕ್ತ ಸೋರ್ತಾ ಇದ್ದರೆ ಅದನ್ನು ಕೈಯಲ್ಲಿಟ್ಕೊಂಡು ಅದನ್ನು ಮೇಲೆತ್ತಿ, ಅಲ್ಲ ಇವರನ್ನು ಕ್ಷಮಿಸಿಬಿಡು ಈ ಕ್ರೂರಿಗಳಿಗೋಸ್ಕರ ಅಂಥೇಳಿ ಅವರು ಪ್ರೇ ಮಾಡ್ತಾರೆ. ನಂತರ ಯುದ್ಧ ಸ್ಟಾರ್ಟ್ ಆಗುತ್ತೆ. ಕೊನೆಯದಾಗಿ 72 ಜನ 30,000 ಜನನ ಸೋಲ್ಸೋಕ್ಕಾಗಲ್ವಲ್ಲ. ಸೊ ಇಮಾಮ್ ಹುಸೇನ್ರ ಗುಂಪಲ್ಲಿ 1 by 1 ಎಲ್ಲರೂ ಸಾಯ್ತಾ ಹೋಗ್ತಾರೆ. ಕೊನೆಗೆ ರಣಭೂಮಿಯಲ್ಲಿ ಇಮಾಮ್ ಹುಸೇನ್ ಮಾತ್ರ ಉಳಿದಿರೋದು. ಈ ಕಡೆ ಅವರೊಬ್ಬರೇ ಇರ್ತಾರೆ. ಅವರ ವಿರುದ್ಧ ಅಷ್ಟು ದೊಡ್ಡ ಸೈನ್ಯ ಇದ್ದರೂ ಯಾರೊಬ್ರಿಗೂ ಅವ್ರ ವಿರುದ್ಧ ಕತ್ತಿ ಎತ್ತಲಿಕ್ಕೆ ಧೈರ್ಯನೇ ಇರೋದಿಲ್ಲ. ಸೊ ಇಮಾಮ್ ಹುಸೇನ್ರು ಆ ಯುದ್ಧದಲ್ಲಿ ತುಂಬ ಜನನ ಸಾಯಿಸ್ತಾರೆ. ವೀರಾವೇಶವಾಗಿ ಯುದ್ಧ ಮಾಡಬೇಕಾದ್ರೆ ಕುದುರೆ ಮೇಲಿಂದ ಬಿದ್ದೋಗ್ಬಿಡ್ತಾರೆ. ಮತ್ತು ಇದನ್ನೇ ನಮಗೆ ಸಿಕ್ಕಿರುವಂಥ ಚಾನ್ಸ್ ಅಂತ ಯಜೀದಿಯವರು ತುಂಬ ಬಾಣಗಳನ್ನು ಇಮಾಮ್ರ ಕಡೆ ಬಿಡ್ತಾರೆ. ಅಷ್ಟು ಬಾಣಗಳು ಬಂದು ಚುಚ್ಚಿದಾಗ ಅವ್ರ ದೇಹ ಸೊಳ್ಳೆ ಪರದೆ ಥರ ಆಗಿಬಿಟ್ಟಿರುತ್ತೆ. ಆದರೂ ಇನ್ನೂ ಸ್ವಲ್ಪ ಜೀವ ಮಿಗಿಲಿರುತ್ತೆ. ಅಷ್ಟರಲ್ಲಿ ಒಬ್ಬ ಬಂದು ಇಮಾಮ್ ಹುಸೇನ್ರನ್ನು ತಲೆನೇ ಎಗರಿಸ್ಬಿಡ್ತಾನೆ. ಆ ಒಂದು ತಲೆನ ತಗೊಂಡು ಇಮಾಮ್ ಹುಸೇನ್ ಸತ್ತೋದ ಅಂತ ಇಡೀ ಊರಲ್ಲಿ ಮೆರವಣಿಗೆ ಮಾಡ್ತಾನೆ. ಸೊ ಹೆಡ್ ಕಟ್ ಆಗಿರೋ ಇಮಾಮ್ರ ಬಾಡಿಯನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಾಡಿಸಿ ಒದಿತಾ ಇರ್ತಾರೆ. ಮತ್ತು ಇಮಾಮ್ ಹುಸೇನ್ರ ಗುಂಪಲ್ಲಿದ್ದ ಹೆಂಗಸರನ್ನು ಸಹ ಬಿಡಲ್ಲ. ಅವ್ರನ್ನ ತುಂಬ ಶೋಷಣೆ ಮಾಡಿ ಅತ್ಯಾಚಾರ ಮಾಡ್ತಾರೆ. ಸೊ ಇಷ್ಟು ಮೊಹರಂನ 10ನೇ ದಿನ ನಡೆದಿದ್ದು. ನೋಡಿ, ಇಮಾಮ್ ಹುಸೇನ್ ಯಜೀದ್ನ ಖಲೀಫಾಗಿ ಒಪ್ಕೊಂಡು ಒಂದು ಪೀಸ್ಫುಲ್ ಲಕ್ಸುರಿ ಲೈಫ್ನ ಲೀಡ್ ಮಾಡಬಹುದಿತ್ತು. ಆದರೆ ಅವರು ಅದನ್ನು ಚೂಸ್ ಮಾಡಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು, ಯಜೀದ್ ಏನಾದರೂ ಖಲೀಫ್ ಆಗಿಬಿಟ್ಟಿದ್ರೆ ಅವನಂಥ ಕೆಟ್ಟ ವ್ಯಕ್ತಿ ಇಸ್ಲಾಂ ಕಮ್ಯುನಿಟಿನ ರಾಂಗ್ ಡೈರೆಕ್ಷನ್ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಆತ ಕೆಟ್ಟದರ ವಿರುದ್ಧ ಹೋರಾಡಲು ಮುಂದಾದ. ಇದರ ನೆನಪಿಗಾಗಿಯೇ ನಾವು ಪ್ರತಿ ವರ್ಷ ಮೊಹರಂನ ಒಂದು ಹಬ್ಬವಾಗಿ ಅಲ್ಲ, ಒಂದು ಮೌನಾಚರಣೆಯಾಗಿ ಆಚರಣೆ ಮಾಡಬೇಕು. ಸೊ ಇಷ್ಟು ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಮೊಹರಂ ಅನ್ನೋದು ಸಂಭ್ರಮ ಪಡ್ತಕ್ಕಂಥ ಹಬ್ಬ ಅಲ್ಲ, ಮೌನಾಚರಣೆ ಮಾಡುವ ಹಬ್ಬ. ಸೊ ಹೀಗಾಗಿ ನಾವೆಲ್ಲ ತಿಳ್ಕೊಂಡು ಇದನ್ನು ಆಚರಣೆ ಮಾಡಬೇಕು. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.